ತುಂಬಾನೇ ಅದೇ ನಿನ್ನೆ ನೋಡೋಣ PWD ಮಿನಿಸ್ಟ್ರು ಬಂದೇನೋ 2 ಮಂತ್ಸಲ್ಲಿ ಕುಲ್ಕಲ್ ಘಾಟ್ ಮುಗಿಸ್ಬೇಕು ಅಂತ ಹೇಳಿದಾರಂತೆ. ಅವೆಲ್ಲ ದೃಷ್ಟಿ ಇಟ್ಕೊಂಡೆ ನಮ್ಮ ಆಗುಂಬೆ ಘಾಟು ಟನಲ್ಲು ಈ ಥರ ವಿಚಾರಗಳು ಇಟ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ನೋಡಿ ಬರೋದು ಏನು ಮಾಡ್ತೀರಿ. ಇನ್ಸಿಡೆಂಟ್ಸ್ ಯಾರಿಗೂ ಲ್ಯಾಂಡ್ ಸ್ಲೈಡ್ ಆಗಿದ್ದು, ಬಂಡೆ ಬಿದ್ದಿದ್ದು ಸರ್. ಒಂದು ಕೋಟೆಗಂಗೂರಿನಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರಲಿ, ನಮ್ಮ ಶಿವಮೊಗ್ಗದಿಂದ ಅಪ್ ಟು ನಾವು ತಾಳ್ಗುಪ್ಪ ಇದನ್ನು ತಗೊಂಡು ಹೋಗಿದ್ದೀವಲ್ಲ, ಆ ರೈಲ್ವೆ ಟ್ರ್ಯಾಕಿಗೆ ಅವತ್ತು ಮೀಟರ್ ಗೇಜ್ ಮಾಡಿದಾಗೆ ಪರಿಹಾರ ಕೊಟ್ಟಿಲ್ಲ ಇವರು ರೈತರಿಗೆ. ಅವತ್ತೇನು ಮೀಟರ್ ಗೇಜ್ ಇತ್ತು ಅವತ್ತೇ ಆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೋಟೆಗಂಗೂರಿನಲ್ಲಿ. ಈಗ ಅಲ್ಲಿ ಆ ಸಿಂಗಲ್ ಲೈನ್ ಹೋದಾಗೆ ಕೊಟ್ಟಿಲ್ಲ ಪರಿಹಾರ. ಈಗ ಅಲ್ಲಿ 3-6 ಲೈನ್ ನಾವು ಮಾಡಕ್ ಕೊಟ್ಟಿದ್ದೀವಿ. ರೈತರು ಏನ್ ಹೇಳ್ತಾರೆ ಅಂದ್ರೆ, ನೀವು ಹಳೆ ಪರಿಹಾರ ಕೊಟ್ಟು ಇದು ಕೊಡಿ ಅಂತ. ಸೊ ರೈಲ್ವೆ ಇದ್ರಲ್ಲಿ ಫೈಲೆಲ್ಲ ಹುಡುಕಿದ್ವಿ ನಾವು, ಪರಿಹಾರ ಕೊಟ್ಟಂತ ಉದಾಹರಣೆ ಇವರಲ್ಲೂ ಇಲ್ಲ, ರೈಲ್ವೆಲ್ಲೂ ಇಲ್ಲ, ರೈತರಲ್ಲೂ ರಿಸೀವ್ ಮಾಡಿದ್ವಿ, ಅದು ಇಲ್ಲ. ಹಾಗಾಗಿ ಮತ್ತೊಮ್ಮೆ ನೋಟಿಫಿಕೇಶನ್ ಮಾಡಿ ಆ ಲ್ಯಾಂಡ್ ಅನ್ನ ಹಳೆಯದು ಮತ್ತು ಈಗ ಆಗ್ತಿರೋ ಹೊಸ್ತು ಎರಡಿಗೂ ಕೂಡ ಪರಿಹಾರ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದ ಒಪ್ಪಿಸಿ ಈಗ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಹಾಗಾಗಿ ವಿತೌಟ್ ಪರಿಹಾರ ಈಗ ಆಲ್ರೆಡಿ ಕೆಲಸ ಇಷ್ಟ ಆಗಿದೆ. ಪಾಪ ರೈತರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಬೆಳಗ್ಗೆ AC ಮತ್ತೆ ರೈಲ್ವೆ ಅಧಿಕಾರಿಗಳು ಕಳಿಸಿ ಸ್ವಲ್ಪ ವಿರೋಧ ಮಾಡ್ತಾ ಇದ್ರು, ಕನ್ವಿನ್ಸ್ ಮಾಡಿದ್ವಿ ಕೆಲಸಕ್ಕೆ. ಮತ್ತೆ ಇಂದು ಅಡೆತಡೆ ಬಂದಿತ್ತು, ಮತ್ತೆ ಸಮಸ್ಯೆ ಶುರುವಾಗಿತ್ತು. ಮೊನ್ನೆ ಕನ್ವಿನ್ಸ್ ಆಗಿದೆ, ಕೆಲಸ ನಡೀತಾ ಇದೆ. ಕೆಲಸ ಇನ್ನೇನು ಫಿಸಿಕಲಿ ಆಗಿ ನಾವು ಇನ್ನೊಂದು 2-3 ತಿಂಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಳ್ಲಿಕ್ಕೆ ಏನು ತೊಂದರೆ ಇಲ್ಲ ಸರ್. ಇನ್ನು ನೋಡಿ, ಇವತ್ತು ಹೋಗ್ತೀನಿ ನಾನು, ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಈ ದಿಕ್ಕಲ್ಲಿ ಹೋಮ್ವರ್ಕ್ ಮಾಡ್ತೀನಿ ಸರ್. ಎಸ್ ಸರ್, ಲ್ಯಾಂಡ್ ಅಂತ ಹೇಳಿ ಎಲ್ಲೊಂದು ಕಡೆಗೆ ECL ಬರ್ತಾ ಇದೆ, ಅದು ಬೇಗ ಕ್ಲಿಯರ್ ಮಾಡಬೇಕು ಅಧಿಕಾರಿಗಳು. ಅದೇಪ್ಪ, ಅದು ಅರಣ್ಯ ಅಂತ ಇದೆಯಂತೆ ದಾಖಲೆಯಲ್ಲಿ, ಅರಣ್ಯ ಅಂತ ಹೇಳಿ ಫಾರೆಸ್ಟ್ ಅಂತ ಇದೆಯಂತೆ, ಸರಿ ಮಾಡಬೇಕು. ಅವ್ರಿಗೆ ಮಾಡೋ ಟೈಮಲ್ಲೇ ಇವನ್ನೆಲ್ಲ ಸರಿ ಮಾಡ್ಕೊಬೇಕಾಗಿತ್ತು. ಏನಪ್ಪ ಹೋಗ್ಬೇಕು, ನಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳು ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿ ಬರ್ಬೇಕು ಸರ್.